ಇವತ್ತು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ. 2 ವಿಷಯ ಇವತ್ತೇನಾದರೂ ಆಗ್ತಾಯಿದೆ ಅಂತ ಅಂದರೆ ಅದಕ್ಕೆ ಕಾರಣನೇ ಈ ಗ್ಲೋ ಅಪ್ ಸೀರೀಸ್. ಬರ್ಡೇ ಅಂತ ಬಂದಾಗ ಒಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಸೊ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್. ದಿಸ್ ಈಸ್ ಔಟ್ಫಿಟ್ 2, ದಿಸ್ ಈಸ್ ಔಟ್ಫಿಟ್ 3, ಔಟ್ಫಿಟ್ ನಂಬರ್ 4. We are leaving. Bye. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ, ಅದಕ್ಕೆ ಮುಂಚೆ ಯಾಕೆ ಇಷ್ಟು ಮೆಲ್ಲಿಗೆ ಮಾತಾಡ್ತಿದ್ದೀನಿ ಅಂತಂದರೆ, ಇವಾಗ ಬೆಳಗ್ಗೆ 4:15 ಇಷ್ಟೊತ್ತಲ್ಲಿ ಯಾಕೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಈ ವ್ಲಾಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ 2 ವಿಷಯಕ್ಕೆ. ಒಂದು ಇವತ್ತು ನನ್ನ ಬರ್ಡೇ, ಇನ್ನೊಂದು ಈ ವ್ಲಾಗ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಈ ವ್ಲಾಗು ಆಫ್ಟರ್ April 4th ಬರ್ಬೋದು. ವೆಯ್ಟ್ ಮಾಡ್ತಾಯಿರಿ ವ್ಲಾಗೋಸ್ಕರ. ಸೊ ಅದಕ್ಕೆ ಮುಂಚೆ ಒಂದು ವಿಷಯ ನಿಮಗೆಲ್ಲರಿಗೂ ಹೇಳಬೇಕು. ನಾನು ಗ್ಲೋ ಅಪ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ನಾನು ಬರೀ 3 days ಅಷ್ಟೇ ಹಾಕಿದ್ದೆ. ಬಟ್ ನಾನು Day 1 ಅಂತ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಆಲ್ರೆಡಿ ನನ್ನ ಜೀವನದಲ್ಲಿ ಅದಕ್ಕೆ ಒಂದು 10-15 days ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು ಅದನ್ನು ವೀಡಿಯೋ ಹಾಕ್ತಾಯಿರಲಿಲ್ಲ, ಯಾಕಂತಂದರೆ ನಂಗೆ ಅವಾಗ ಎಕ್ಸಾಮ್ ಟೈಮ್ ಇತ್ತು. ಲಿಟ್ರಲಿ ದಿಸ್ ಗ್ಲೋ ಅಪ್ ಸೀರೀಸ್ ಈಸ್ ಲೈಕ್, ಟ್ರಸ್ಟ್ ಮೀ ಗೈಸ್, ನಾನು ಅದನ್ನ ವೀಡಿಯೋ ಮಾಡಿ ಹಾಕಿಲ್ಲದೆ ಇರ್ಬೋದು. ಬಟ್ ಇವತ್ತೇನಾದರೂ ಆಗ್ತಾಯಿದೆ ಅಂತ ಅಂದರೆ ಅದಕ್ಕೆ ಕಾರಣನೇ ಈ ಗ್ಲೋ ಅಪ್ ಸೀರೀಸ್ ಅಂತ ಅಂದ್ಕೊಳ್ಳಿ. ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇವತ್ತು ಐ ಆಮ್ ಸೋ ನರ್ವಸ್. ಎಲ್ಲ ಚೆನ್ನಾಗಾಗಲಿ ಅಂತ ನಾನು ಗಣೇಶನ ಕೇಳಿದ್ದೀನಿ. ನೋಡುವ. ಬರ್ಡೇ ಅಂತ ಬಂದಾಗ ಒಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಏನಂತ ಅಂದರೆ, ಬರ್ಡೇ ಅಂತ ಬಂದಾಗ ಸುಮಾರು ಜನಕ್ಕೆ ಅಯ್ಯೋ ನನ್ನ ಬರ್ಡೇನ ಬಿಡೋ ಹಂಗೆ ಅಂತ. ಯಾಕೆ ಅದಿರಲಿ, ಒಬ್ಬೊಬ್ಬರು ಅವ್ರ ಬರ್ಡೇನೇ ಹೇಟ್ ಮಾಡ್ತಾ ಇರ್ತಾರೆ. ಯಾಕೆ ಹೇಟ್ ಮಾಡ್ತೀರಾ? ಅದರಲ್ಲಿ ಎಸ್ಪೆಷಲಿ ಅಕಸ್ಮಾತ್ ಹೆಣ್ಮಕ್ಳು ಏನಾದರೂ ಆಗಿದ್ದರೆ, ಈಗ ಆ ಮನೇಲಿ ಅವರು ಫಸ್ಟ್ ಮಗು ಹೆಣ್ಣಾಗಿದ್ದರೆ ಅಥವಾ 2ನೇ ಮಗು ಏನಾದರೂ ಆಗಲಿ, ಕೆಲವೊಬ್ಬರು ಹೆಣ್ಮಗು ಹುಟ್ಟು ಅಂತ ಅವ್ರು ಹುಟ್ಟಿದಾಗ ಏನೋ ಇಷ್ಟಪಡಲಿಲ್ಲ, ಇದು ಮಾಡ್ತಾಯಿದ್ರು, ಇಷ್ಟ ಆಗ್ತಾಯಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ಟಿಲ್ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಅಥವಾ ಅವ್ರ ಬರ್ಡೇನ ಇಷ್ಟಪಡಲ್ಲ. ಸೆಲೆಬ್ರೇಟ್ ಮಾಡಿ ಅಂತ ಅಂದರೆ ನಾನು ನಿಮ್ಮನ್ನ ಕೇಕ್ ಕಟ್ ಮಾಡಿ ಲಕ್ಸುರಿ ಹೋಟೆಲ್ಸಲ್ಲಿ ಸೆಲೆಬ್ರೇಟ್ ಮಾಡಿ ನಾನು ಅದನ್ನು ಹೇಳ್ತಾನೇ ಇಲ್ಲ. ಖುಷಿಯಾಗಿರಿ ನೀವು ಆ ದಿನ. ಅಯ್ಯೋ ಅಂತ ಕಳಿಬೇಡಿ, ಅಷ್ಟೇ ನಾನು ಹೇಳೋದು. ನೀವು ಯೂಶ್ವಲ್ ಡೇ ಹೆಂಗೆ ನೀವು ಖುಷಿಯಾಗಿರ್ತೀರ, ಆ ದಿನವೂ ಖುಷಿಯಾಗಿರಿ. ಅಯ್ಯೋ ಏನೋ ಒಂದು ಬಂದ್ಬಿಡ್ತು, ಅಯ್ಯೋ ನನ್ನ ಬರ್ಡೇನ ಏನಕ್ಕೆ ಬಂತು ಆ ಥರ ಯಾಕೆ ಅನ್ಕೋತೀರಾ? ಯು ಆರ್ ಲಕ್ಕಿ ಚಾಮ್ಸ್. ನಿಮ್ಮ ಲೈಫ್ಗೆ ನೀವೇ ಲಕ್ಕಿ ಚಾಮ್ಸ್, ಆಯಿತಾ? ಪ್ಲೀಸ್ ಟ್ರಸ್ಟ್ ಮೀ ಗೈಸ್. ನಿಮ್ಮನ್ನು ನೀವು ಎಷ್ಟು ಇಷ್ಟಪಡ್ತೀರಾ ಅಷ್ಟು ನೀವು ನಿಮ್ಮ ಸುತ್ತ ಇರೋರನ್ನ ಎಲ್ಲರನ್ನೂ ಇಷ್ಟಪಡ್ತೀರಾ. ನಿಮ್ಮನ್ನು ನೀವೆಷ್ಟು ಹೇಟ್ ಮಾಡ್ತೀರಾ, ಸುತ್ತ ಇರೋರನ್ನೂ ಅಷ್ಟೇ ಹೇಟ್ ಮಾಡ್ತೀರಾ, ಅಷ್ಟೇ ಇರಿಟೇಟ್ ಆಗ್ತೀರಾ. ಫಸ್ಟ್ ಲವ್ ಯುವರ್ ಸೆಲ್ಫ್, ಆಮೇಲೆ ಬೇರೆಯವ್ರನ್ನ ಇಷ್ಟಪಡೋದು. ಜಾಸ್ತಿ ಬೋರಿಂಗ್ ಮಾಡಿಲ್ಲ ಅಂತ ಅಂದ್ಕೋತೀನಿ. ಓಕೆ, ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಒಂದು ಶೂಟ್ ಇದೆ. ಯಾವ ಶೂಟು, ಯಾವುದ್ರ ಬಗ್ಗೆ ಏನು ಅಂತ ಹೇಳ್ತೀನಿ. ಆ ಶೂಟ್ಗೆ ನಾನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿನೂ ಆಗಿದ್ದೀನಿ. ಬಟ್ ವಿಪರ್ಯಾಸ ಏನು ಗೊತ್ತಾ, ಇವತ್ತು ನನ್ನ ಬರ್ಡೇಗೆ ಡೆನಿಮ್ ಸ್ಕರ್ಟ್ ಜೊತೆ ಒಂದು ಡಿಫ್ರೆಂಟಾಗಿ ಸ್ಟೈಲ್ ಮಾಡಬೇಕು ಅಂತ ಶರ್ಟು, ಇನ್ನೊಂದು ಬೇರೆ ಥರದ ಜಾಕೆಟ್ ಆರ್ಡ್ರ್ ಮಾಡಿದೆ. ಅದು ಬರ್ತಾ ಇರೋದು ನಾಳೆ. ಡೆನಿಮ್ ಸ್ಕರ್ಟ್ ಬಂದಿದೆ, ಹಾಕ್ಕೊಂಡಿದ್ದೀನಿ. ಆ ಶರ್ಟ್ ಮತ್ತು ಜಾಕೆಟ್ ಬರ್ತಾ ಇರೋದು ನಾಳೆ. ಏನು ಮಾಡೋದು? ಇಟ್ಸ್ ಓಕೆ. ಈಗ ನನ್ನ ಹತ್ರ ಇದ್ದಿದ್ದೀನಿ ಟಾಪ್ನ, ಇದನ್ನ ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ, ಶೂಟ್ ಹೆಂಗೋ ಎಲ್ಲ ಹೊಸ ಬಟ್ಟೆನೇ ಹಾಕೋತೀನಲ್ಲ, ದಟ್ಸ್ ಓಕೆ. ಸೊ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಐ ಥಿಂಕ್ ಒಂದು 6:30 ಅಷ್ಟೊತ್ತಿಗೆ ಇಲ್ಲಿ ಹೊರಟ್ರೆ ಸರಿ ಹೋಗುತ್ತೆ ಅಂತ. ಯಾಕಂತಂದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನು ಶೂಟ್ಗೆ ಹೋಗ್ತೀನಿ. ನನ್ನ ಬಾಡೆ ಅಲ್ವಾ, ದೇವ್ರಿಗೆ ಕೈ ಮುಗಿದು, ಅಪ್ಪ ದೇವರೇ ನಂಗೆ ಒಳ್ಳೇದು ಮಾಡು, ಬೇರೆಯವ್ರಿಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಬೇಕಲ್ಲ. ಗೈಸ್ ಪ್ಲೀಸ್ ನಿಮ್ಮ ಬರ್ಡೇಸ್ನ ಹೇಟ್ ಮಾಡಿಬಿಡಿ. ಪ್ಲೀಸ್ ಇದೊಂದು ರಿಕ್ವೆಸ್ಟು ಅಂತ ಅಂದ್ಕೊಳ್ಳಿ ನನ್ನ ಕಡೆಯಿಂದ. ಆ್ಯಂಡ್ ಇನ್ನೊಂದು ವಿಷಯ, ಯಾರೆಲ್ಲ ನನಗೆ ಬರ್ಡೇ ದಿನ ವಿಶ್ ಮಾಡಿದ್ದೀರಾ ಅಥವಾ ಈ ವ್ಲಾಗ್ ನೋಡಿದ್ಮೇಲೆ ವಿಶ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಂಗೆ ಒಂಚೂರು ಟೈಮ್ ತೊಗೊಂಡು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡುವ ಈ ದಿನ ಹೆಂಗಿರುತ್ತೆ ಏನು ಎತ್ತ ಅಂತ. ಈ ದಿನದ ಜೊತೆ ಎಲ್ಲ ನೀವಿರ್ತೀರ, ನಿಮಗೆ ಹೆಂಗಿರುತ್ತೆ ನನ್ನ ದಿನ ಅಂತ ತೋರಿಸ್ತೀನಿ, ಆಯಿತಾ? ಆ್ಯಂಡ್ ಏನು ಗೊತ್ತಾ, ಈ ವ್ಲಾಗಲ್ಲಿ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ. ಯಾರು? ಗೆಸ್ ಹೂ? ಮೇರಾ ದೋಸ್ತ್, ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಸೊ ಐ ಥಿಂಕ್ ಕಂಪ್ಲೀಟ್ ಅವಳೆ ಎಂಗೇಜ್ ಮಾಡಬಹುದು ವ್ಲಾಗ್ನ. ನೋಡುವ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಓಕೆ ಬಾಯ್. So this is my first outfit.
ದಿಸ್ ಈಸ್ ಔಟ್ಫಿಟ್ 2, ದಿಸ್ ಈಸ್ ಔಟ್ಫಿಟ್ 3, ಔಟ್ಫಿಟ್ ನಂಬರ್ 4. We are leaving my